ಕೇಳು ಜೇದೂರೆ ಮಧುರೆ ಗೋಡೆಯ ಕಂಸನೋಗಿಗೆ ಕೇಳು ಜೇದೂರೆ ಮಧುರೆ ಗೋಡೆಯ ಕಂಸನೋಗಿಗೆ ಕೇಳು ಜೇದೂರೆ ಮಧುರೆ ಗೋಡೆಯ ಕೇಳು ಜದುರೆ ಮಧುರೆ ಗುಡಿಯ ಕಂಸನಾಗಿ ಬಾಳಿದೈದು ಮಗದನ್ನು ಪರ ಗೆಲ್ಲಲು ಬಂದಿಯೇಯು ಬಾಳಿದೈದು ಮಗದನ್ನು ಪರ ಗೆಲ್ಲಲು ಶಬರದ ಬಾಲೆನಪನ ಕುವರಿಯಂತೆ ಕಾಂಬೆ ಶಬರದ ಶಬರ ಜಾಲ ಸಹಿತಲಿರುವೆ ಏಕೆ ಸಮರ ಪರಿಸರ ಶಬರ ಜಾಲ ಸಹಿತ ಇರುವೆ ಏಕೆ ಸಮರ ಪರಿಸರ ಅನುಮಾನವೇ ಇಲ್ಲ. ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಿರುವಂತ ನೀನು ಏಕಾಏಕಾಗಿ ನನ್ನ ಕುರಿತಾಗಿ ಪ್ರಶ್ನೆ ಮಾಡ್ತೀಯ ಅಂತಾರೆ. ಸರಿ ಕೇಳು ಹೇಳು. ಎಲ್ಲಿಂದ ಹೇಳಿ ನಿನಗೆ? ಎಲ್ಲಿಂದ ಪ್ರಾರಂಭ? ಅದ ಪ್ರಾರಂಭ ಗೊತ್ತುಂಟು, ನಿನಗೆ ಅರ್ಥ ಆಗುವುದು ಹೇಗೆ ಅಂತ. ಅರ್ಥ ಆಗುವಾಗ ಹೇಳಬೇಕು, ಅದೊಂದು ಕೌಶಲ್ಯ ಅಲ್ಲ. ಅದು ಉಂಟು ನಮ್ಮಲ್ಲಿ, ಆದ್ರೆ ನಮ್ದು ದೀರ್ಘ ಉಂಟು. ಅಷ್ಟು ದೀರ್ಘ ಈಗ ಬೇಡ ಅಂತ ಎಲ್ಲರೂ ಹೇಳ್ತಿದ್ರಪ್ಪ. ದೀರ್ಘ ಸುದೀರ್ಘ ಮಾಡಬೇಡ, ಸ್ವಲ್ಪ ಚುರುಕ್ನಲ್ಲಿ ಹೇಳ. ಮೊಟಕುಗೊಳಿಸ್ತೇನೆ. ಮಥುರಾ ನಗರ, ಅಲ್ಲಿಗೆ ಅಲ್ಲಿ ಅಧಿಕಾರಿ ಉಗ್ರಸೇನ ಭೂಪಾಲ ಅಂತ ಹೇಳಿದ್ರೆ ನೀನು ಸ್ವಲ್ಪ ವಯಸ್ಸಾಗಿದೆ ಅಂತ ಕೇಳಿದ್ದೀವಿ. ನಿನ್ನ ನೋಡಿದ್ರೆ ವಯಸ್ಸಾಗ್ಲಿಕ್ಕಿರುವವರು ಹಾಗೆ ಕಾಣಿಸ್ತೀಯ. ಅಲ್ಲ, ನೀ ಯಾಕೆ ಅಷ್ಟು ಅವಸರ ಮಾಡುದು? ಉಗ್ರಸೇನ ಅಲ್ಲ ಅಂತ, ವರ್ತಮಾನ ಕಾಲದ ಅಧಿಕಾರಿ ಅಂತ ಹೇಳಿಲ್ಲ. ಅಲ್ಲ, ಮಥುರಾ ನಗರದ ಅಧಿಕಾರಿ ಆಗಿದ್ದವ ಉಗ್ರಸೇನ ಭೂಪಾಲ ಆಗಿದ್ದವರು. ಹೌದು. ಪ್ರಸ್ತುತ ಈಗ ವರ್ತಮಾನದಲ್ಲಿ
ಪ್ರಸ್ತುತದಲ್ಲಿ ಅಲ್ಲಿ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದವ ಸಾಮಾನ್ಯ ಅಂತ ಭಾವಿಸೋದು ಬೇಡ, ಮಹಾಮಲ್ಲ ಕಂಸ. ಎಷ್ಟು ಸತಿ ಕಂಸಿದಿ? ನಿಂಗೆ ಎಷ್ಟು ಸಲ ಆಗ್ಬೇಕು? ಹಾಗಲ್ಲ, ಕಂಸ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ವಾಡಿಕೆ ಶಬ್ದ ಏನು? ನಮ್ಮ ಅಪ್ಪಯ್ಯ ಭೋಜನ ಕೂಟವನ್ನು ಏರ್ಪಡಿಸಿದಾಗ ಬಂದವರಿಗೆ ಹೇಳೋದು ಏನು? ಯಾರು ನೀವು ದಾಕ್ಷಿಣ್ಯ ಮಾಡಬೇಡಿ, ಹೊಟ್ಟೆ ತುಂಬಾ ಕಂಸ ಅಂತ. ಅದಕ್ಕೆ ಕೇಳಿದ್ದು. ನೀ ಕುದುರೆ ಹೇಳಕ್ ಸರಿ ಉಂಟು ನಿಂಗೆ. ಯಾಕೆ? ನೀ ಬೆಳೆದ ಇಷ್ಟ ಆದದ್ದು ಹಾಗೆ ಕಂಸಿ ಆದದ್ದು ನೀನು. ಅಲ್ಲ, ನೀನ್ ಹಾಗೆ ಮಾಡಿದೀಯ. ಅದಲ್ಲ, ಹೆಸರು ಕಂಸ. ಹೆಸರು ಕಂಸ ಅವ ನಾನೇ. ಈವರೆಗಾಗಿ ಬರುವವರೆಗೆ ಇದು ಹೇಳಿದಿಲ್ಲ ಡೇರೆ. ಹೌದು, ಇದೆಲ್ಲ ನಮ್ಮ ಸೇನೆ. ನೀನು ಬರುವಾಗ ಒಬ್ಬನೇ ಬರುವುದಲ್ಲ, ನಮ್ಮವರನ್ನ ಕೂಡಿಕೊಂಡು ಬಂದು ಇದ್ಯಾರು ಒಟ್ಟಾರೆಯಾಗಿ ಪ್ರವಾಸಕ್ಕೆ ಬಂದದ್ದಲ್ಲ ನಾವು. ಕಾರಣ ನಾವು ದಿಗ್ವಿಜಯಾಕಾಂಕ್ಷಿಯಾಗಿ ಇಲ್ಲಿಗೆ ಬರುವವರೇ ಹೋರಾಟಕ್ಕಾಗಿ ಬಂದವರು ನಾವು. ಅಂದ್ರೆ ಯಾರ್ಯಾರಲ್ಲೂ ಅಲ್ಲ, ಗಿರಿಬ್ರಜಾಪಟ್ಟಣದ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧನಲ್ಲಿ ಹೊಯ್ಕೈ ಹೋರಾಟ, ಅದಕ್ಕಾಗಿ ಬಂದವರು ನಾವು. ನೀನು ಯುದ್ಧಕ್ಕೆ ಬಂದದ್ದು? ಇಲ್ಲ, ಊಟಕ್ಕೆ ಬಂದವ. ಯುದ್ಧಕ್ಕಾಗಿಯೇ ಬಂದವ. ಬಿಡು, ಇದು ನಮ್ಮ ಪೂರ್ವ ವಿವರ. ಸರಿ. ಆದ್ರೆ ನಿನ್ನನ್ನು ನೋಡಿದಾಗ ಆಶ್ಚರ್ಯ. ಏನ? ಬಾಲೇಂದ್ರಪ್ಪನ ಕುವರಿಯಂತೆ, ಅನುಮಾನವೇ ಇಲ್ಲ, ಮಹಾರಾಜನ ಮಗಳಂತೆ, ರಾಜಕುಮಾರಿಯಂತೆ ಶೋಭಿಸ್ತಾ ಇದ್ದಿ. ಸರಿ. ನೀನು ಹಿಡಿದಿರುವ ಆಯುಧ, ನಿನ್ನ ಈ ಉಡುಗೆ ತೊಡುಗೆ, ಈ ಸಮರ ಪರಿಕರ, ಸಮರ ಪರಿಸರ, ಇಲ್ಲಿ ನೀವೆಲ್ಲ ಒಟ್ಟಾಗಿ ತಿರುಗುವರೆ ಕಾರಣ ಏನು? ನಿನ್ನ ಹೆಸರು, ಪೂರ್ವ ವಿವರ ಪ್ರವರ ಎಲ್ಲ ಹೇಳು. ದಿನನಿತ್ಯದ ಉಡುಗೆ ಇದಲ್ಲ, ಮತ್ತೆ ಇದು ಧರಿಸಿ ಬರುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ಅಯ್ಯ, ವನವಿಹಾರ ಎಂದು ಬಂದೆ ಮಗದ ಭೂಪನು, ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ವನವಿಹಾರ ವನವಿಹಾರ ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ಜನಕಯನಗೆ ಅಸ್ಥಿಯನ್ನು ಕರೆವರೆಲ್ಲನು, ಜನಕಯನಗೆ ಅಸ್ಥಿಯೆಂದು ಕರೆವರೆಲ್ಲನು, ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ಜನಕಯನಗೆ ಅಸ್ಥಿಯೆಂದು ಕರೆವರೆಲ್ಲನು, ಜನಕಯನಗೆ ಅಸ್ಥಿಯೆಂದು ಕರೆವ ಎನ್ನನು, ಜನಕಯನಗೆ ಅಸ್ಥಿಯೆಂದು ಕರೆವರೆಲ್ಲನು, ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ, ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ, ನಿನಗೆ ಗೆಲುವು ಸುಲಭವೇ, ದಣಿಯ ಬೇಡ ತೆರಳು ಪುರಕ್ಕೆ, ದಣಿಯ ಬೇಡ ತೆರಳು ಪುರಕ್ಕೆ, ಸಾರಿ ಹೇಳುವೆ ಸಾರಿ ಹೇಳುವೆ, ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ, ದಣಿಯ ಬೇಡ ತೆರಳು ಪುರಕ್ಕೆ, ಸಾರಿ ಹೇಳುವೆ, ದಣಿಯ ಬೇಡ ತೆರಳು ಪುರಕ್ಕೆ, ಸಾರಿ ಹೇಳುವೆ, ಸಾರಿ ಹೇಳುವೆ.
ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ ಗೆಲುವು ಸುಲಭವೇ ಗಣಿಯ ಬೇಡ ತೆರಳು ಪುರಗೆ ಸಾರಿ ಹೇಳುವೆ ಗಣಿಯ ಬೇಡ ತೆರಳು ಪುರಗೆ ಸಾರಿ ಹೇಳುವೆ ಆ ಮಗದ ಭೂಮನು ಪರಸ್ಪರ ಅಪರಿಚಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಳ್ಳಬೇಕು. ಅದೇ ಪರಿಚಿತರು ಸಿಕ್ಕಿದರು ಅಂತ ಯೋಗಕ್ಷೇಮ ಕೇಳಬೇಕು. ಅದೊಂದು ಶಿಷ್ಟಾಚಾರ. ಹೌದು. ನನ್ನ ಪರಿಚಯವನ್ನು ಕೇಳಿದೆಯಲ್ಲ, ನೀನು ನಿಂತ ಸ್ಥಳ ಯಾವುದು ಅಂತ ಗ್ರಹಿಸಿಕೊಂಡೆ. ಉಪವನ ಪ್ರದೇಶ. ಇದು ಯಾವ ನಾಡಿಗೆ ಸೀಮಿತವಾದದ್ದು? ಇದು ಗಿರಿವ್ರಜಕ್ಕೆ. ಇಲ್ಲಿಯ ಅಧಿಕಾರಿ ಜಗಜ್ಜಟ್ಟಿ ಜರಾಸಂಧ. ಅವನ ಕತೆ ಕೊಲ್ಲಾಕ ನೀ ಯಾರು? ಅವರೇ ನಿನ್ನ ಉಪದ್ರ ಮಾಡಿದ್ದಾರ? ಅಲ್ಲ, ಅಲ್ಲ, ಅವ್ರು ನಿನ್ನ ತಲೆ ಮೇಲೆ ಕಲ್ಲು ಹಾಕಿದಾರ. ಅವನೆಲ್ಲ ಹೋರಾಟಕ್ಕೆ ಹೋಗುವ ಅವನ ವಿಚಾರ ನಾನು ನೋಡ್ಕೊಳ್ತೇನೆ. ನೀನ್ ಯಾರು ಅಂತ ಹೇಳು. ಅವ್ರ ಹೆಸರು ಪ್ರಾರಂಭ ಆಗದೆ ನಮ್ಮ ವಿಚಾರ ಮುಂದೆ ಹೋಗುದಿಲ್ಲ. ಅಂದ್ರೆ ಅವನೇ ನನ್ನ ತಂದೆ. ಈ ಲೋಕಕ್ಕೆ ತಂದವನೇ ಅವ. ಅವ ತಂದೆ? ಹೌದು. ಅಂದ್ರೆ ಜಗಜ್ಜಟ್ಟಿ ಜರಾಸಂಧನ ಮುದ್ದಿನ ಮಗಳು ನಾನು. ನನ್ನ ಹೆಸರು ಅಸ್ತಿ. ಅಸ್ತಿ. ಅಸ್ತಿ ನಾವೆಲ್ಲ ಕೇಳಿದ್ದುಂಟು. ಏನು? ವ್ಯಕ್ತಿ ಸತ್ತ ಬಳಿಕ ಅವನನ್ನು ಚಿತೆಗೆ ಏರಿಸಿ ಸುಟ್ಟ ಬಳಿಕ ಅಳಿದುಳಿದ ಅವಶೇಷಗಳನ್ನು ಹಿಡ್ಕೊಂಡು ಪುಣ್ಯಕ್ಷೇತ್ರಕ್ಕೆ ಬಿಡುವುದುಂಟು. ಆ ಅಳಿದುಳಿದ ಅವಶೇಷಗಳಿಗೆ ಅಸ್ಥಿ ಅಂತ ಹೆಸರು. ಹೌದು. ನೀ ಯಾರು ಅಸ್ಥಿ? ಯಾರು ಸಾಯ್ಲಿಲ್ಲ. ಅಸ್ಥಿ ಹೀಗಿರ್ತದ? ಅಲ್ಲ, ಅಸ್ಥಿ ಅಂತ ಹೇಳಿದ್ರೆ ಭಸ್ಮ. ಹೌದು, ಅದೇ ಉಳಿದದ್ದು. ನನ್ನ ನೋಡಿದ್ರೆ ಬೂದಿ ಆಗಿದ್ದೇನೆ. ಅಲ್ಲ, ನನಗೆ ಗೊತ್ತಿಲ್ಲ. ನನ್ನನ್ನು ನೋಡಿದವರದ್ದು ಬೂದಿ ಆಗಿಸ್ತೇನೆ ನಾನು. ಅಸ್ಥಿ ಅಂತ ಹೇಳಿದ್ರೆ ಅಪ್ಪನ ಆಸ್ತಿ ನಾವು. ಓ, ಅಪ್ಪನ ಆಸ್ತಿ. ಹೌದು. ನಾನೊಬ್ಬಳೇ ಅಲ್ಲ, ನನಗೊಬ್ಬಳು ತಂಗಿ ಇದ್ದಾಳೆ. ನಿನಗ್ ತಂಗಿ? ಹೌದು. ಅವಳು ಪ್ರಾಸ್ತಿ. ಅವಳು ಪ್ರಾಪ್ತಿ. ನೀನು ಅಸ್ತಿ. ಅಸ್ತಿ. ಮತ್ತೊಬ್ಳಿದ್ಲ ನಾಸ್ತಿ. ಅದು ಬಂದವರಿಗೆ ಆಗುವ ಸ್ಥಿತಿ. ಯಾರು ಅಹಂಕಾರದಿಂದ ಬರ್ತಾರೋ ಅವರ ಸ್ಥಿತಿ ನಾಸ್ತಿ. ಹಾಗೆ ಹಾಗೆ. ಪ್ರಾಪ್ತಿ ಅಂತ ಹೇಳಿದ್ರೆ ಅಪ್ಪನಿಗೆ ಪ್ರಾಪ್ತವಾದಂತ ಸಂಪತ್ತು ನಾವು. ಹಾಗಾಗಿ ಅಸ್ಥಿ ಪ್ರಾಸ್ತಿಯರು ಅಂತ ಹೆಸರಿಸಿದ್ದಾರೆ. ಒಳ್ಳೆ ಹೆಸರು. ನಾವೆಲ್ಲಿಗೆ ಬರುವವರಿಗೆ ಕಾರಣ ಏನು? ಮೃಗಯ ವಿಹಾರ. ಮೃಗ ಭೇಟಿಯನ್ನು ಕೈಗೊಂಡು ಮಾಡ್ಬೇಕಪ್ಪ. ಮುಂದುವರೆದು ಬರುತ್ತಿರುವಾಗ ನಿನ್ನನ್ನು ಕಂಡೆ. ನೀನು ಆಡಿದ ಮಾತು ನನಗೆ ನಗು ಬರುತ್ತಾ ಇದೆ. ಯಾವುದು? ಹೇಳಿದೆಯಲ್ಲ, ಏನು? ಮಾಘಧನನ್ನು ನಾನು ಗೆಲ್ತೇನೆ. ಗಾಳಿಗೈದು ಮಗದ ನೃಪನ ಗೆಲ್ಲಲು ಬಂದಿಯೇ. ಜೀವನದಲ್ಲಿ ಆಡೋದು ಮುಖ್ಯ ಅಲ್ಲ, ಆಡಿದ್ದನ್ನು ನೆರವೇರಿಸಲಿಕ್ಕಾಗುತ್ತದ ಅಂತ ನೋಡ್ಬೇಕು. ಯಾಕೆ ನಿನಗೆ ಅನುಮಾನ? ನನಗೆ ಅನುಮಾನ ಯಾಕಂತ ಹೇಳಿದ್ರೆ ಇನ್ನ ಹಾಗೆ ಅದೆಷ್ಟೋ ಮಂದಿ ಅರಸು ಮಕ್ಕಳು ಮಾಗಧನನ್ನು ತೊಡಕುವುದಕ್ಕಾಗಿ ಬಂದವರಿದ್ದಾರೆ. ಅವರೆಲ್ಲ ಸೋತು ಕಾರಾಗೃಹದಲ್ಲಿದ್ದಾರೆ. ಅವರಿಗಾದ ಸ್ಥಿತಿ ನಿನಗಾಗುತ್ತದೆ. ನಿನಗೆ ಯುದ್ಧ ಮಾಡುವ ಮನಸ್ಸೇ ಉಂಟು ಅಂತಾದ್ರೆ ಆದ್ರೆ ಅಪ್ಪನಲ್ಲಿ ಪೆಟ್ಟು ತಿಂದು ಹೋಗುದು ಬೇಡ. ನಾವು ಧನುಷರಾದಿಗಳನ್ನು ಹಿಡಿದು ಬಂದಿದ್ದೇವೆ. ನಾವು ಮೃತ ಮನಸ್ಸುಂಟು ಅಂತಾದ್ರೆ ನಮ್ಮಲ್ಲಿ ಲಲನೆಯನ್ನ ಕಾರ್ಯ ಹರಿಯರಾದ್ಯರು ಫಲವಾಗಿ ಬರಿದ ದಿವಿನ ಯಕ್ಷರೆಲ್ಲರೂ ಕ್ಷಣವಿಯೋ ಗೆಲುವೆ ಕ್ಷಣದಿ ಅಂಜುತ್ತೀರು ಅರಿತು ಬಂದೇನು ನಾನರಿತು ಬಂದೇನು ಹುಲುನೃಪಾಲ ಮಗದ ನಿಧಿರೆ ಮಹಾಮಲ್ಲನು ಕಾರ್ಯವರಿಗೆ ಲೋಕದ ವ್ಯಕ್ತ ಅವ್ಯಕ್ತ ಶಕ್ತಿಗಳು ಅಡ್ಡಯಿಸಿದ್ರು ಸಹ ಈ ಕಂಸ ಗೆಲುವನ್ನ ಸಾಧಿಸಿಕೊಳ್ಳುವುದೇ ಸಿದ್ಧಬದ್ಧ. ನಿನ್ನ ಅಪ್ಪ ಎಂತದ್ದೆ 100 ಮಂದಿ ಮಾಗದರು ಬಂದರೂ ಕೊಡುತ್ತಾರೆ. ಸಾಕು ಮುಚ್ಚು ಬಾಯ, ಸಾಕು ಮುಚ್ಚು ಬಾಯ. ಬರಿದೆಗಳಗಲೇನಿದೆ, ಬರಿದೆಗಳಗಲೇನಿದೆ. ಶೀಘ್ರ ಮಾಡಿದಿರಿ
ಮಗದ ರಾಯನು ನಿನ್ನ ಅಪ್ಪ ಇದೇ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೂತ್ ನೋಡಿದ್ರೆ ಎಲ್ಲ ಕೆಸರೋಣದಲ್ಲಿ ಸುಮ್ಮನಿರ. ಅಪ್ಪನ ಮೀಸೆ ಬಿಡು. ಆ ದೂತ ಅಪ್ಪನ ಜೊತೆ ಇರುವ ದೂತ ಅವನ ಮೀಸೆ ನೋಡ್ಬೇಕು. ಬೆಕ್ಕಿನ ಮೀಸೆ ಇದ್ದಾಗ ಉಂಟು ಗೊತ್ತಾ? ಬೆಕ್ಕಿನ ಮೀಸೆ ಅವ. ಅಲ್ಲ ಈಗ ನಿಮ್ಮವ್ರನ್ನೇ ನೀವು ಹೊಗಳ್ತಾ ಇದ್ದೀರೋ ತೆಗಳ್ತಾ ಇದ್ದೀರೋ ಪ್ರಶ್ನೆ ಅರ್ಥ. ಬೆಕ್ಕಿನ ಮೀಸೆ ಅಂತ ಹೇಳಿದ್ರೆ ಏನು ತರಕಾರಿ? ಸೂಕ್ಷ್ಮ ಬೆಕ್ಕು. ಬೆಕ್ಕಾ? ಬೆಕ್ಕಿನಷ್ಟು ಸೂಕ್ಷ್ಮ. ಹಂಗೆ ಬೆಕ್ಕಿನ ಒಡನಾಟ ಅಷ್ಟಿಲ್ಲ. ಯಾಕೆ? ಈ ಬೆಕ್ಕಿನ ಒಡನಾಟ ಎಲ್ಲ ಹೆಚ್ಚಿರುವುದು ಹೆಣ್ಮಕ್ಳಿಗೆ ಮಾತ್ರ, ಗಂಡ್ಮಕ್ಳಿಗೆ ಗಂಡಲೆಲ್ಲ ಅನ್ನೋದು. ಅವ ಹೇಗಿದ್ದಾನೆ ಗೊತ್ತಾ? ಹೇಗಿದ್ದಾನೆ? ಅವ ಯಾವ ಗರಡಿಯಲ್ಲಿ ಪಳಗಿದ್ದು ಗೊತ್ತುಂಟ? ಅವನ ಒಂದು ರಟ್ಟೆ ಅಂತ ಹೇಳಿದ್ರೆ ನಿನ್ನ ಕಾಲಿನ ಹಾಗುಂಟು ಗೊತ್ತಾ? ಎಂತ ಬಲ? ಅವನು ಒಂದು ಬಿಟ್ರೆ ಮುಸ್ಲಿಂ ಕಟ್ಟಿ ಅಂದ್ರೆ ನೀವು ಹೆಚ್ಚಿನ ಪಕ್ಷ ನೀವೆಲ್ಲ ಪೆಟ್ಟು ತಿನ್ಕೊಂಡು ಬಂದವ್ರೆ ಹೇಗೆ? ಅಲ್ಲ ಎಲ್ಲ ಅನುಭವ ಇದ್ದವ್ರು ಹೇಗೆ ಹೇಳ್ತಾರಪ್ಪ? ಹಾಗಲ್ಲ. ಈಗ ಎತ್ತರದ ಸ್ಥಾನದಲ್ಲಿರುವವ ಹೇಗಿರ್ತಾನೆ ಅಂತ ನೋಡ್ಬೇಕು ಅಂತಾದ್ರೆ ಮೊದಲು ಕೆಳಗಿನವರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕಲ್ಲ. ನಮ್ಮ ದೂತ್ರ ಯುದ್ಧ ಮಾಡುವ. ನಿಮ್ ದೂತ್ರಲ್ಲಿ ನಿಮ್ಮ ದೂತ್ರ ಅಂತದ್ದೇ ನಿನ್ನ ಅಪ್ಪನಲ್ಲಿ ಯುದ್ಧ ಮಾಡ್ಲಿಕ್ಕೆ ಬಂದವ ದೂತಲ್ಲ ನನಗೆ ಲೆಕ್ಕುವ. ನೀವಲ್ಲ ಎಂತವರೇ ಬಂದ್ರೆ ಹೆದರುವವ ನಾನು. ಹೌದಾ? ಯುದ್ಧ ಮಾಡ್ತೀವಿ. ಯುದ್ಧ ಬೇಡ, ಕೈಪೆಟ್ಟು ಬಳೆಪೆಟ್ಟು ನಿನಗೆ ಮುಂದೆ ನೋಡುವ ಉಜ್ವಲವಾದಂತ ಭವಿಷ್ಯ ನಿನಗುಂಟು. ಸುಮ್ಮನೆ ನಮ್ಮೆಲ್ಲರಿಗೆ ಸಿಕ್ಕಿ ಇಷ್ಟ ಬೇಗ ಸಾಯ್ಬೇಡ. ನೋಡಿದ್ರೆ ಯೌವನ ಅಂಗ ಇನ್ನು ಎಷ್ಟು ಹೆಸರು ಮಾಡ್ಲಿಕ್ಕೆ ಉಂಟು ಈ ಕ್ಷೇತ್ರದಲ್ಲಿ. ಈಗಲೇ ನೀನು ಹೋದ್ರೆ ಹೇಳ ಹೆಸರಿಲ್ಲದಾಗ ಆಗ್ತದೆ. ನೋಡು ಇಲ್ಲಿಗೆ ಬಂದ್ಕೊಂಡು ಯುದ್ಧ ಮಾಡಿದೆ ನಾ ತಿರುಗಿ ಹೋದೆ ಅಂತಾದ್ರೆ ಏನೂ ಪ್ರಯತ್ನ ಮಾಡ್ಲಿಲ್ಲ ಅಂತಾದ್ರೆ ಹೆಸರು ಬರುವುದಿಲ್ಲಿಂದ. ಇಲ್ಲಿ ಬಂದ ಮೇಲೆ ಪ್ರಯತ್ನ ಮಾಡಿದ್ರೆ ಮಾತ್ರ ಹೆಸರು ಬರುವುದು. ಹಾಗಾಗಿ ಯುದ್ಧವೇ. ಯುದ್ಧದಲ್ಲಿ ಹೆಣ್ಮಕ್ಳ ಹತ್ರ ಪೆಟ್ಟು ಹೋರಾಟ ಮಾಡುದಾರೆ ಯಾರ್ಯಾರಲ್ಲ. ಇವತ್ತಿನ ಒಂದು ಅನುಕೂಲ ಉಂಟು, ಒಂದು ಹೋರಾಟ ಮಾಡಿ ನೋಡುವಂತ. ಯಾರು? ಕಣ್ಣು ಕೇಳ್ತಾರೆ ನಿನ್ನದು, ಮುಖ ನೋಡಿ ಮಾತಾಡು. ಇವ ಹೆಣ್ಮಕ್ಳಲ್ಲಿ ಪೆಟ್ಟು ತಿಂದ ಅಭ್ಯಾಸ ಇಲ್ಲ ಅವನಿಗೆ. ನಿನಗೊಂದು ಗುಟ್ಟು ಗೊತ್ತುಂಟ? ಹೆಸರು ಮತ್ತು ಮಾಡ್ಬೇಕ, ಹೆಣ್ಮಕ್ಳಲ್ಲಿ ಪೆಟ್ಟು ತಿನ್ಬೇಕು. ಆಗ ಒಳ್ಳೆ ಹೆಸರು. ಅಬ್ಬ ಒಂದು ಹೆಣ್ಣಿನಲ್ಲಿ ತಿಂದ ಅಂತ ಹೇಳಿದ್ರೆ ಹೇಗೆ? ನಮಗ ಆ ರೀತಿ ಹೆಸರು ಬೇಡ. ನಾವು ಏನಾದ್ರೂ ಹೆಣ್ಮಕ್ಳಿಗೆ ಕೊಟ್ಟ ಅಂತಲೇ ಆಗ್ಬೇಕು, ಬಿಟ್ರೆ ತಿಂದ ಅಂತ ಕೊಡುವ ಕೈ ಕತ್ತರಿಸ್ತಾರೆ. ನಾರಿ ಮಣಿ ನಿನ್ನೊಳ ಕಾದುವೆನೆ, ನಾರಿ ಮಣಿ ನಿನ್ನೊಳ ಕಾದುವೆನೆ. ಲೇಸಾಯ್ತು ನಾರಿಮಣಿ ನಾರಿಮಣಿ ನಿನ್ನೊಳ ಕಾದುವೆನೆ ಲೇಸಾ